ಕರುನಾಡಲ್ಲಿ ದಿನೇ ದಿನೇ ಮಹಾಮಳೆಯ ಅಬ್ಬರ ಜೋರಾಗ್ತಾ ಇದೆ. ಅರ್ಧಕ್ಕರ್ಧ ಕರುನಾಡಲ್ಲಿ ಪೂರ್ವ ಮುಂಗಾರು ಮಳೆ ಅಬ್ಬರಿಸಿದ್ದು ಜನ ಕಂಗಾಲಾಗಿ ಹೋಗಿದ್ದಾರೆ. ಬಿರುಗಾಳಿಯ ಹೊಡೆತಕ್ಕೆ ಹತ್ತಾರು ಮನೆಗಳು ನೆಲಕಚ್ಚಿ ಹೋಗಿವೆ. ಮುಂಗಾರು ಪೂರ್ವ ಮಳೆಯ ಅಬ್ಬರ ಹೇಗಿರುತ್ತೆ ಅನ್ನೋದನ್ನ ವರುಣದೇವ ತೋರಿಸಿಕೊಡ್ತಿದ್ದಾನೆ. ಬಿಟ್ಟು ಬಿಡದೆ ಸುರಿತಾ ಇರೋ ಮಳೆಗೆ ಅರ್ಧಕ್ಕರ್ಧ ಕರುನಾಡು ತೊಯ್ದು ತೊಪ್ಪೆಯಾಗ್ತಿದೆ. ಮಲೆನಾಡು ಅಂತಿಲ್ಲ, ಉತ್ತರ ಕರ್ನಾಟಕ ಅಂತಿಲ್ಲ, ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲೂ ಬೇಸಿಗೆ ಮಳೆ ಅಬ್ಬರಿಸಿ ಬೊಬ್ಬಿರಿಯುತ್ತಿದೆ. ಅದರಲ್ಲೂ ಮಳೆ ಜೊತೆ ಅಬ್ಬರಿಸ್ತಾ ಇರೋ ಬಿರುಗಾಳಿ ಹತ್ತಾರು ಜನರ ಬದುಕನ್ನೇ ಛಿದ್ರ ಛಿದ್ರ ಮಾಡ್ತಿದೆ. ಬೆಳೆಗಳೆಲ್ಲ ನೆಲ ಕಚ್ಚಿ ಹೋಗ್ತಿದ್ದು ಮನೆಗಳು ಕೂಡ ಧರಾಶಾಯಿಯಾಗ್ತಿವೆ. ಬೇಸಿಗೆ ಮಳೆ ಕೆಲವರ ಪಾಲಿಗೆ ವರವಾದ್ರೆ ಇನ್ನು ಕೆಲವರ ಪಾಲಿಗೆ ಶಾಪವಾಗಿ ಮಾರ್ಪಟ್ಟಿದೆ. ಸಾಲಸೂಲ ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆ ಬೆಳೆದವರು ಕಣ್ಣೀರಿಡ್ತಿದ್ದಾರೆ. ಏಕಾಏಕಿ ಸುರಿದ ಮಳೆಗೆ ದಾವಣಗೆರೆ ಜಿಲ್ಲೆಯಾದ್ಯಂತ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಆಲಿಕಲ್ಲು ಮಳೆಗೆ ಹರಿಹರ, ತ್ಯಾವಣಗಿ, ಚನ್ನಗಿರಿ ಭಾಗದಲ್ಲಿ ಫಸಲಿಗೆ ಬಂದಿದ್ದ 1,000 ಎಕರೆಗೂ ಅಧಿಕ ಭತ್ತದ ಬೆಳೆ ಮಣ್ಣು ಪಾಲಾಗಿದೆ. ಭತ್ತದ ಕಾಳುಗಳು ನೆಲ ಕಚ್ಚಿ ಹೋಗಿದ್ದು ಅನ್ನದಾತರು ಪರಿಹಾರಕ್ಕಾಗಿ ಸರ್ಕಾರದತ್ತ ಕೈಚಾಚಿದ್ದಾರೆ. ಈಗ ಭಾಳ ಆಗಿಲ್ರಿ, ಒಂದು 8 ದಿನ ಆಯ್ತು ಚಲವಾಗಿ. ಅಂದ್ರೆ ನಿನ್ನೆ ರಾತ್ರಿ ಭಾಳ ಜೋರು ಹೊಡಿತು. ನಿನ್ನೆ ರಾತ್ರಿ ಜೋರು ಹೊಡೋದ್ರಿಂದ ಓಟು ಬಿದ್ದುಬಿಟ್ಟತ್ತಲ್ಲ. ಭತ್ತ ಕಟಾವು ಮಾಡ್ಬೇಕು ನಾಳೆ ನಡೆದ್ರೆ ನಾವು ಹಂಗಾಗಿ ಹಿಂಗಾತಲ್ಲ. ಇನ್ನೇ ಕಟಾವು ಮಾಡಕ್ಕೆ ಮತ್ತೆ ಬರಲ್ಸದು. ಕೈ ಬಂತು ಬೈ ಬರಲಿಲ್ಲ, ಹಂಗಾತ್ಸದು. ಯಾರು ಬಂದಲ್ರಿ, ಯಾವ MLA ಬಂದಲ್ಲ, ಯಾವ MP ಬಂದಲ್ಲ, ಯಾರು ಬಂದಲ್ರಿ. ಎಷ್ಟು ಲಾಸ್ ಆಗೈತೆ ಸರ್? ಯಾವ್ದು ಭಾಳ ಲಾಸ್ ಆಗೈತೆ ಬಿಡ್ರಿ. ಒಂದು 38, 40 ಸಾವಿರದ ಹತ್ರ ಬಂದತ್ರಿ. ಇನ್ನು ಕೊಪ್ಪಳ ಜಿಲ್ಲೆಯಲ್ಲೂ ಧಾರಾಕಾರ ಮಳೆಯಾಗ್ತಿದೆ. ಬಿಟ್ಟು ಬಿಡದೆ ಸುರಿದ ಮುದ್ದಬಳ್ಳಿ ಗ್ರಾಮದಲ್ಲಿ ಅನಾಹುತಗಳ ಸರಮಾಲೆಯೇ ಸೃಷ್ಟಿಯಾಗಿದೆ. ನಾಗಪ್ಪ ಚುಕ್ಕನಕಲ್ಲು ಎಂಬ ರೈತರಿಗೆ ಸೇರಿದ ವೀಳ್ಯದೆಲೆ ಬೆಳೆ ಸಂಪೂರ್ಣ ನೆಲ ಕಚ್ಚಿದೆ. ಸಾಲಸೂಲ ಮಾಡಿ ಬೆಳೆ ಬೆಳೆದಿದ್ದ ರೈತ ಒಳ್ಳೆ ಲಾಭದ ನಿರೀಕ್ಷೆಯಲ್ಲಿದ್ರು. ಆದರೆ ಮಳೆಯ ಹೊಡೆತಕ್ಕೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ಇನ್ನು ಬಾಗಲಕೋಟೆ ಜನ ಮಹಾಮಳೆಗೆ ಅಕ್ಷರಶಃ ನಲುಗಿ ಹೋಗಿದ್ದಾರೆ. 2 ದಿನದಿಂದ ಮೇಲಿಂದ ಮೇಲೆ ಸುರಿತಾ ಇರೋ ಮಳೆಗೆ ಕೋರ್ತಿ, ರೊಳ್ಳಿ, ಬಾಡಂಗಂಡಿ, ಸಿದ್ದಾಪುರ ಗ್ರಾಮಗಳಲ್ಲಿ 30ಕ್ಕೂ ಹೆಚ್ಚು ಶೆಡ್ಗಳು, ಮನೆಗಳು ನೆಲ ಕಚ್ಚಿ ಹೋಗಿವೆ. ಶೆಡ್ಗಳೆಲ್ಲ ದಿಕ್ಕಾಪಾಲಾಗಿ ಹೋಗಿದ್ದು ಜನ ಕಂಗಾಲಾಗಿದ್ದಾರೆ. ಅಷ್ಟೇ ಅಲ್ಲ, ಹತ್ತಾರು ವಿದ್ಯುತ್ ಕಂಬಗಳು ಧರೆಗುರುಳಿದ್ದು ರೊಳ್ಳಿ ಗ್ರಾಮದಲ್ಲಿ ಆಕಳ ಕರು ಬಲಿಯಾಗಿದೆ. 16 ದನದ ಶೆಡ್ಗಳಾಗಿರ್ಬೋದು ಅಥವಾ 38 ಭತ್ತದ ಶೆಡ್ಗಳು, 3 ಮನೆಗಳು, ಆಮೇಲೆ ಒಂದು ಸುನುಗ ಏರಿಯಾದಲ್ಲಿ ಕೂಡ 1 ಎಕರೆ ಬಾಳೆ ಬೆಳೆ ಹಾನಿಯಾಗಿದ್ದು, ಮತ್ತು ಜೊತೆಗೆ ವಿದ್ಯುತ್ ಕಂಬಗಳು ಅತೀವವಾಗಿ ಹಾನಿಯಾಗಿದ್ದು, ಒಂದು ಅಂದಾಜು ನಮ್ಮ ತಾಲೂಕಿನಲ್ಲಿ 350ರಿಂದ 400 ಕಂಬಗಳು ಬೇರೆ ಬೇರೆ ಗ್ರಾಮಗಳಲ್ಲಿ ಬಿದ್ದಿವೆ. ಹಾವೇರಿಯಲ್ಲೂ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿದಿದ್ದಾನೆ. ಧಾರಾಕಾರ ಮಳೆಗೆ ಬನ್ನಿಹಟ್ಟಿ ಗ್ರಾಮದಲ್ಲಿ ಮನೆಗಳ ಮೇಲೆ ತೆಂಗಿನ ಮರಗಳು ಬಿದ್ದ ಪರಿಣಾಮ ಅರ್ಧಕ್ಕರ್ಧ ಮನೆ ನೆಲ ಕಚ್ಚಿ ಹೋಗಿದೆ. ಇದರ ಜೊತೆಗೆ ಸಾಲು ಸಾಲು ವಿದ್ಯುತ್ ಕಂಬಗಳು ನೆಲಕ್ಕುರುಳಿದ್ದು ಇಡೀ ಊರಲ್ಲಿ ವಿದ್ಯುತ್ ಸಂಪರ್ಕ ಕಡಿತವಾಗಿದೆ. ರಸ್ತೆ ಮೇಲೆ ಮರಗಳು ಬಿದ್ದ ಪರಿಣಾಮ ವಾಹನ ಸವಾರರು ಪರದಾಡಿದ್ದಾರೆ. ಈ ದೃಶ್ಯ ನೋಡ್ತಿದ್ರೆ ಕಣ್ಣಾಲಿಗಳು ತುಂಬಿ ಬರುತ್ತೆ. ತಿಂಗಳಾನುಗಟ್ಟಲೆ ಹಗಲು ರಾತ್ರಿ ಎನ್ನದೆ ರೇಷ್ಮೆ ಹುಳುಗಳನ್ನ ಸಾಕಿದವರು ಈಗ ಕಣ್ಣೀರಿಡ್ತಿದ್ದಾರೆ. ಯಾಕಂದ್ರೆ ಒಂದೇ ಸಮನೆ ಬಂದ ಮಳೆ ಅನ್ನದಾತನ ಶ್ರಮವನ್ನೆಲ್ಲ ಸರ್ವನಾಶ ಮಾಡಿದೆ. ಕಳ್ಳಿಹಾಳ ಗ್ರಾಮದಲ್ಲಿ ಬಿರುಗಾಳಿ ಸಹಿತ ಸುರಿದ ಮಳೆಗೆ ರೇಷ್ಮೆ ಬೆಳೆ ಮಣ್ಣು ಪಾಲಾಗಿದೆ. ರೇಷ್ಮೆ ಗೂಡಿನ ಗೋಡೌನ್ ಮೇಲ್ಛಾವಣಿ ಹಾರಿ ಹೋಗಿದ್ದು 2.5 ಕ್ವಿಂಟಾಲ್ ರೇಷ್ಮೆ ಗೂಡು ಹಾಳಾಗಿದೆ. ಜೊತೆಗೆ ರೇಷ್ಮೆ ಹುಳುಗಳು ಸಹ ಸಾವನ್ನಪ್ಪಿವೆ. ಹಾವೇರಿಯ ಶಿಡ್ಲಪುರ ಗ್ರಾಮದಲ್ಲೂ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿದಿದ್ದಾನೆ. ಭಾರೀ ಮಳೆಗೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದ್ದು ಬಿರುಗಾಳಿಯ ಹೊಡೆತಕ್ಕೆ ಸರ್ಕಾರಿ ಶಾಲೆಯ ಮೇಲ್ಛಾವಣಿ ದಿಕ್ಕಾಪಾಲಾಗಿದೆ.
ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲೂ ಮುಂಗಾರು ಪೂರ್ವ ಮಳೆಗೆ ಸಾಕಷ್ಟು ಹಾನಿಯಾಗಿದೆ. ಶಿರಸಿಯಲ್ಲಿ ಬಿದ್ದ ಧಾರಾಕಾರ ಮಳೆಯಿಂದಾಗಿ ಕಾರೊಂದರ ಮೇಲೆ ಬೃಹತ್ ತೆಂಗಿನ ಮರ ಬಿದ್ದು ಸಂಪೂರ್ಣ ಜಖಂಗೊಂಡಿದೆ. ವಿಜಯನಗರ ಜಿಲ್ಲೆಯಲ್ಲೂ ಮಳೆ ಅಬ್ಬರಿಸಿದೆ. ಹರಪನಹಳ್ಳಿ ತಾಲೂಕಿನ ಶೃಂಗಾರತೋಟ ಗ್ರಾಮದಲ್ಲಿ ಗಾಳಿ ಮಳೆಗೆ 25ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ. ಹಲವು ಮರಗಳು, ವಿದ್ಯುತ್ ಕಂಬಗಳು ಧರೆಗುರುಳಿದ್ದು ಮನೆಗಳ ತಗಡಿನ ಶೀಟ್ ಹಾರಿ ಹೋಗಿದೆ. ಮನೆಗಳ ಮೇಲೆ ಮರದ ರೆಂಬೆ ಕೊಂಬೆಗಳು ಬಿದ್ದಿದ್ದರಿಂದ ಜನರ ಬದುಕು ಬೀದಿಗೆ ಬಿದ್ದಿದೆ. ಹುಬ್ಬಳ್ಳಿಯಲ್ಲೂ ಗುಡುಗು ಸಿಡಿಲು ಸಹಿತ ಭಾರೀ ಮಳೆಯಾಗಿದೆ. ಅರ್ಧ ಗಂಟೆಗೂ ಹೆಚ್ಚು ಕಾಲ ಸುರಿದ ಮಳೆಗೆ ಜನ ಹೈರಾಣಾಗಿದ್ದಾರೆ. ಬಿಸಿಲಿನಿಂದ ಕಾದು ಕೆಂಡವಾಗಿದ್ದ ಭೂಮಿಗೆ ಮಳೆರಾಯ ತಂಪೆರೆದಿದ್ದು ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಮೈಸೂರು ಜಿಲ್ಲೆಯ ಎಚ್ಡಿ ಕೋಟೆ ಸುತ್ತಮುತ್ತ ಭಾರೀ ಮಳೆಯಾಗಿದೆ. ಸರಗೂರಿನಲ್ಲಿ 1 ಗಂಟೆಗೂ ಹೆಚ್ಚು ಕಾಲ ಮಳೆ ಸುರಿದಿದ್ದು ಮನೆಯ ಮೇಲ್ಛಾವಣಿಗಳು ಹಾರಿ ಹೋಗಿದೆ. ಅಲ್ಲದೆ 10 ವಿದ್ಯುತ್ ಕಂಬಗಳು ಧರೆಗುರುಳಿವೆ. ಒಟ್ನಲ್ಲಿ ಕರುನಾಡಲ್ಲಿ ಪೂರ್ವ ಮುಂಗಾರು ಮಳೆ ಆರ್ಭಟಿಸ್ತಾ ಇದ್ದು ಜನಜೀವನ ಅಸ್ತವ್ಯಸ್ತವಾಗಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.